ಏನಿದಾವೆ ಅವಕ್ಕೆ ಮುತ್ತಿಗೆ ಹಾಕಿ ನೀವು ವಾರ್ನಿಂಗ್ ಕೊಡೋ ಅಂತ ಕೆಲಸ ಮಾಡ್ಬೇಕು. ಅವನು 4 ತಿಂಗಳು ಮೈ ಎಲ್ಲ ಕಣ್ಣೆಲ್ಲ ಎಚ್ಚರ ಇಟ್ಕೊಂಡು ರೈತರಿಗೆ ಕರೆಂಟು TC ಇನ್ನೊಂದು ಕೊಡ್ಬೇಕು. ಅಕಸ್ಮಾತ್ ಯಾವನಾದ್ರೂ ಲಂಚ ತಗೊಂಡ ಅಥವಾ ಕೊಟ್ಟನಂತ ತಕ್ಷಣ ನೀವೆಲ್ಲರೂ ಸೇರಿ ಅವನ ಮೇಲೆ ದಬ್ಬಾಳಿಕೆ ಮಾಡೋದು. ನಿಮ್ಮೂರಲ್ಲಿ ಯಾರೋ ಕೊಡೋರು ಇರ್ತಾರೆ, ನಾವು ಕೊಡ್ತೀನಿ ನೀನೇನು ಕೇಳೋದಂತ. ಕೊಡೋದು ಕೊಡ್ಲಿ, ಆದ್ರೆ ನೀವು ಹಿಂಬಾಗ್ಲಿಂದ ಹೋಗಿ ಅವನಿಗೆ ಅಧಿಕಾರಿಗೆ ಎಚ್ಚರಿಕೆ ಕೊಡ್ಬೇಕು. ನಮ್ಮೂರಲ್ಲಿ ಒಂದು TCಗೆ 60,000 ಇಸ್ಕೊಂಡಾನೆ, ಇದೇ ಲಾಸ್ಟ್, ಇನ್ನೊಂದ್ಸರಿ ಎಲ್ಲರೂ ಇಸ್ಕೊಂಡ್ರೆ ಸರಿ ಆಗೋದಿಲ್ಲ ಮಗನೇ ಅಂತೇಳಿ ಎಚ್ಚರಿಕೆ ಕೊಡುವಂತ ಕೆಲಸ ಆಗ್ಬೇಕು. ಭ್ರಷ್ಟಾಚಾರಕ್ಕೆ ಅವಕಾಶನೇ ಇರಬಾರ್ದು. ಮತ್ತು ತಾಲೂಕು ಆಫೀಸ್ ಇರಲಿ, ಇಒ ಆಫೀಸ್ ಇರಲಿ, ಕುಡಿಯೋ ನೀರಿನ ಸಮಸ್ಯೆ ಇರಲಿ, ಇನ್ಸೂರೆನ್ಸ್ ಬೆಳೆ ವಿಮೆ ಸಮಸ್ಯೆ ಇರಲಿ. ಈಗೇನು ಬೆಳೆ ಹವಾಮಾನ ಆಧಾರಿತ ಬೆಳೆ ವಿಮೆ ಇದೆ, ನಿಮಗೆ ಅರ್ಥ ಆಗ್ತಾ ಇಲ್ಲ ಅದನ್ನ ಹೆಂಗೆ ಕ್ಲೈಮ್ ಮಾಡ್ಕೋಬೇಕು ಅಂತೇಳಿ. ಹವಾಮಾನ ಆಧಾರಿತ ವಿಮೆ ತಗೋಬೇಕು ಅನ್ನೋದಾದ್ರೆ ನೀವು ಮೆಕ್ಕೆಜೋಳಕ್ಕೆ ಇನ್ಸೂರೆನ್ಸ್ ಕಟ್ಟಿ ನಿಮ್ಮನೆ ನೀವು ಸುಮ್ಮನಿದ್ರೆ ಯಾವ ಕಾರಣಕ್ಕೂ ಇನ್ಸೂರೆನ್ಸ್ ಬರಲ್ಲ. ತೆನೆ ಬಿಟ್ಟು ಇನ್ನೇನು ಕಾಳು ಗಟ್ಟಿ ಆಗ್ತಾ ಇದ್ದ ಸಂದರ್ಭದಲ್ಲಿ ಅವ್ನಿಗೆ ಕಂಪ್ಲೇಂಟ್ ಮಾಡ್ರಿ, ನೋಡಪ್ಪ ಮಳೆ ಬಂದಿಲ್ಲ ನನಗೆ ಇನ್ಸೂರೆನ್ಸ್ ಕೊಡು ಅಂತೇಳಿ. ಅವಾಗ ಕಂಪ್ನಿನಲ್ಲಿ ಬಂದು ಕ್ರಾಪ್ ಎಕ್ಸ್ಪೆರಿಮೆಂಟ್ ಮಾಡಿ ನಿನಗೆ ಇನ್ಸೂರೆನ್ಸ್ ಅನ್ನ ಕೊಡ್ತಾನೆ. ಹಿಂದೇನಿತ್ತು ಗ್ರಾಮಗಳ ಆಧಾರಿತ ಇನ್ಸೂರೆನ್ಸ್ ಇತ್ತಲ್ಲ, ಆ ಥರ ಇಲ್ಲ. ಈಗ ಹವಾಮಾನ ಆಧಾರಿತ ಇನ್ಸೂರೆನ್ಸ್, ನೀನೇನಾದ್ರೂ ಮೊಳಕೆ ಹೊಡೆದು 1 ತಿಂಗಳಾದ್ಮೇಲೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿದ್ರೆ ಅದು 300 ರೂಪಾಯಿ 400 ರೂಪಾಯಿ ಕ್ಲೈಮ್ ಮಾಡ್ತಾರೆ. ಕಾಳು ಕಟ್ಟಿ ಇನ್ನೇನು ತೆನೆ ಬೆಳೆ ಸಂದರ್ಭದಲ್ಲಿ ಆದ್ರೆ ನಿನಗೆ ಎಕರೆಗೆ 18,000 19,000 ಇನ್ಸೂರೆನ್ಸ್ ಕೊಡ್ತಾರೆ. ಈ ತಂತ್ರಗಾರಿಕೆಯನ್ನು ಸಹ ರೈತರುಗಳು ಅರ್ಥ ಮಾಡ್ಕೊಂಡು ಕಲಿಬೇಕು. ಅದಕ್ಕೋಸ್ಕರನೇ ಹೇಳೋದು, ಕೇಳೋದನ್ನ ಕಲೀರಿ, ಕೇಳೋದನ್ನ ಕಲೀರಿ ಅಂತೇಳಿ. ಕೇಳಿದ